ಒಂದೆಡೆ ಜನಪರ ಆಡಳಿತಕ್ಕೆ ಒತ್ತು, ಮತ್ತೊಂದೆಡೆ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಹಠಾವೋ ಹಾಗೂ ಜಿಲ್ಲಾ ಪಂಚಾಯಿತಿ ಬಚಾವೋ ಅನ್ನುವಂತಹ ಒಂದು ಘೋಷಣೆಯೊಂದಿಗೆ ಪ್ರತಿಭಟನೆ ಹಾಗೂ ಆಂದೋಲನ. ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಅವರ ಕಾರ್ಯವೈಖರಿ ಇದೀಗ ಮಂಡ್ಯ ಜಿಲ್ಲೆಯಲ್ಲಿ ಚರ್ಚೆಯ ವಿಷಯವಾಗಿದೆ. 2017ರ IASನ ಕರ್ನಾಟಕ ಕೆಡೆಟ್ ಆಗಿರುವಂತಹ ಜಿಲ್ಲಾ ಪಂಚಾಯಿತಿ ನಂದಿನಿ ಅವರು ಈ ಹಿಂದೆ ತಿಪಟೂರಿನಲ್ಲಿ ಸಹಾಯಕ ಆಯುಕ್ತರಾಗಿ, ಬಳ್ಳಾರಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿ ಹಾಗೂ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಹೆಚ್ಚುವರಿ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದಂಥ ಅನುಭವವಿದೆ. ಹೀಗೆ ಆಡಳಿತದ ವಿವಿಧ ಕ್ಷೇತ್ರಗಳಲ್ಲಿ ಪಡೆದಂತಹ ಅನುಭವದೊಂದಿಗೆ ಮಂಡ್ಯ ಜಿಲ್ಲೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ, ಕುಡಿಯುವ ನೀರಿಗೆ ಹೊತ್ತು ಹಾಗೂ ಮಹಿಳೆಯ ಸಬಲೀಕರಣ, ಯುವಕರಿಗೆ ಉದ್ಯೋಗ ಹಾಗೆ ಸರ್ಕಾರದ ಯೋಜನೆಗಳ ಯಶಸ್ವಿ ಅನುಷ್ಠಾನಕ್ಕೆ ಹೆಚ್ಚಿನ ಆದ್ಯತೆ ಕೊಡುವ ಮೂಲಕ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಂದಿನಿ ಅವರ ಕಾರ್ಯವೈಖರಿಯ ಕುರಿತು ಆಕ್ಷೇಪಗಳು ಕೂಡ ಮಂಡ್ಯದಲ್ಲಿ ಎದ್ದಿದೆ. ನಂದಿನಿ ಹಠಾವೋ ಜಿಲ್ಲಾ ಪಂಚಾಯಿತಿ ಬಚಾವೋ ಅನ್ನುವಂತಹ ಘೋಷಣೆಯೊಂದಿಗೆ ಮಂಡ್ಯದಲ್ಲಿ ಅವರ ವಿರುದ್ಧ ಆಕ್ಷೇಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಇದು ಪ್ರತಿಭಟನಾಕಾರರ ಆರೋಪಗಳೇನು, ಹಾಗೆ ಅಧಿಕಾರಿಯಾದಂತಹ ನಂದಿನಿ ಅವರ ಆಡಳಿತದ ನಿಲುವೇನು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳಿಗೆ ಅಧಿಕಾರಿಯಿಂದನೇ ನಾವು ಉತ್ತರ ಪಡೆಯೋಣ. ಇದಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಆದಂತಹ ನಂದಿನಿ ಅವರೇ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಮೇಡಮ್, ಈಗ ಮಂಡ್ಯದಲ್ಲಿ ನಡೀತಾ ಇರುವಂತಹ ಜಿಲ್ಲಾ ಪಂಚಾಯಿತಿ ಹಠಾವೋ, ನಂದಿನಿ ಹಠಾವೋ, ಜಿಲ್ಲಾ ಪಂಚಾಯಿತಿ ಬಚಾವೋ ಅನ್ನುವಂತಹ ಘೋಷಣೆಯೊಂದಿಗೆ ಪ್ರತಿಭಟನೆಗಳು ನಡೀತಾ ಇದೆ. ಇದನ್ನು ನೀವು ಹೇಗೆ ಸ್ವೀಕರಿಸಿ ಅಥವಾ ಯಾವ ಥರ ನೋಡ್ತೀರಾ ನೀವು ಇದನ್ನು? ಎಲ್ರಿಗೂ ನಮಸ್ಕಾರ. ಸಾರ್ವಜನಿಕ ಸೇವೆಯಲ್ಲಿ ಎಲ್ಲನೂ ಪಾರದರ್ಶಕವಾಗಿ, ನಿಯಮಾನುಸಾರ, ಅದರಲ್ಲೂ ಮುಖ್ಯವಾಗಿ ಜನರ ಪರವಾಗಿ, ಆಮೇಲೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಎತ್ತಿ ಹಿಡಿದು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳಿಗೆ, ಅದರಲ್ಲೂ ನಿಯಮವನ್ನು ಪಾಲನೆ ಮಾಡಿ, ನಿಯಮವನ್ನು ಎತ್ತಿ ಹಿಡಿದು ಸಾರ್ವಜನಿಕ ಹಿತಾಸಕ್ತಿಯನ್ನು ಎತ್ತಿ ಹಿಡಿದು ನಾವು ರೈಟ್ ಪಾತಲ್ಲಿ ಇರ್ತೀವಿ ಅಂತಂದರೆ ಚಾಲೆಂಜಸ್ಸು ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲೂ ರೈಟ್ ಟ್ರ್ಯಾಕಲ್ಲಿ, ರೈಟ್ ಪಾತಲ್ಲಿ ಇರಬೇಕು. ಅದರಲ್ಲೂ ನಾವು ಪಾರದರ್ಶಕವಾಗಿರಬೇಕು, ನಿಷ್ಠಾವಂತರಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು, ಮತ್ತು ಎಲ್ಲದರಲ್ಲೂ ಪ್ರಗತಿ ಸಾಧಿಸಬೇಕು ಮತ್ತು ಜಿಲ್ಲೆಗೆ ಒಳ್ಳೆಯದಾಗಬೇಕು ಅನ್ನೋ ಹಿತದೃಷ್ಟಿಯಿಂದ ಇಟ್ಕೊಂಡು ಕೆಲಸ ಮಾಡುವಾಗ ಈ ರೀತಿಯಾದ ಚಾಲೆಂಜಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಕೆಲಸ ಮಾತಾಡಬೇಕು, ನಮ್ಮ ಕೆಲಸ ಮಾತಾಡುತ್ತೆ. ಮತ್ತು ಜನ ತುಂಬ ಪ್ರಜ್ಞಾವಂತರಿದ್ದಾರೆ. ಮಂಡ್ಯ ಜಿಲ್ಲೆಯ ಜನತೆಗೆ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ತುಂಬ ಚೆನ್ನಾಗಿದೆ. ಇದು ಹೋರಾಟದ ಮಣ್ಣು. ಭಾಳಷ್ಟು ಹೋರಾಟಗಳಿಗೆ ಇದು ಸಾಕ್ಷಿಯಾದಂಥ ಜಿಲ್ಲೆ. ಹೋರಾಟ ಯಾವತ್ತೂ ವಿಷಯಾಧಾರಿತವಾಗಿದ್ದರೆ ಅದಕ್ಕೆ ಮನ್ನಣೆ ಕೊಟ್ಟು ಅದನ್ನು ನಾವು ವಿಷಯವನ್ನು ಆಲಿಸಿ ಸರಿಪಡಿಸೋದಿದ್ರೆ ಸರಿಪಡಿಸೋವಂಥ ಜವಾಬ್ದಾರಿ ಮತ್ತು ಕಳಕಳಿ ಕೂಡ ಅಧಿಕಾರಿಗಳ ಮೇಲೆ ಖಂಡಿತವಾಗ್ಲೂ ಇರುತ್ತೆ. ಆ ನಿಟ್ಟಿನಲ್ಲಿ ಇಡೀ ಜಿಲ್ಲೆಯ ಜನತೆ ತುಂಬ ಅತ್ಯಂತ ಪ್ರಜ್ಞಾವಂತರವಾಗಿರುವಂಥ ಜಿಲ್ಲೆಯ ಜನತೆ. ಅವರು ಪ್ರತಿಯೊಂದನ್ನು ಕೂಲಂಕುಷವಾಗಿ ನೋಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾಕೆ, ಯಾವಾಗ, ಎಲ್ಲಿ, ಹೇಗೆ, ಏನಾಗ್ತಾ ಇರುತ್ತೆ ಅಂತ. ನಾವು ಕೂಡ ಕೂತ್ಕೊಂಡಿರುವಂಥದ್ದು ಗಾಜಿನ ಮನೆಯಲ್ಲಿ ಏನು ನಡೆಯುತ್ತೆ, ಯಾರು ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ, ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡುವಂಥದ್ದು, ಅರ್ಥ ಮಾಡ್ಕೊಳ್ಳುವಂಥದ್ದು, ತೂಗುವಂಥದ್ದು, ಅಳಿಯುವಂಥದ್ದು, ಇವೆಲ್ಲ ಶಕ್ತಿ ಮಂಡ್ಯ ಜಿಲ್ಲೆಯ ಜನತೆಗಿದೆ. ಹಾಗಾಗಿ ನಮ್ಮ ಕೆಲಸ ಮಾತಾಡಬೇಕಂತ ಹೇಳ್ತೀನಿ ಹೊರತು ಅದಕ್ಕಿಂತ ಹೆಚ್ಚಾಗಿ ಇದ್ರ ಬಗ್ಗೆ ಏನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಮೇಡಮ್, ಈಗ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿದ್ದಂತಹ 60 ಟನ್ ಕಬ್ಬಣ ಕಾಣೆಯಾಗಿದೆ ಅನ್ನೋದೇ ಈಗ ಗಂಭೀರ ಆರೋಪ ನಿಮ್ಮ ಮೇಲಿರೋದು. ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಮಾಡ್ತೀರಾ? ಸೊ ಆರೋಪ ಮಾಡಲಿಕ್ಕೆ ಏನೋ ಇಟ್ಕೊಂಡು ಏನೋ ಮಾಡ್ಬೋದು. ಅದು ಎಷ್ಟು ಮಾತ್ರ ಬೇಸ್ಡ್ ಆನ್ ಎವಿಡೆನ್ಸ್ ಇದೆ, ಬೇಸ್ಡ್ ಆನ್ ಲಾಜಿಕ್ ಇದೆ ಅನ್ನೋವಂಥದ್ದು. ಸೊ ಪ್ರತಿಯೊಂದಕ್ಕೂ ನಾವು ರಿಪ್ಲೈ ಕೊಟ್ಕೊತ, ಪ್ರತಿಯೊಂದು ಸ್ಪಷ್ಟನೆ ಕೊಟ್ಕೊತ ಹೋಗ್ತಾ ಇದ್ದರೆ ಅದಕ್ಕೆ ಕೊನೆ ಏನೂ ಇಲ್ಲ. ಬಟ್ ಈ ವಿಷಯವಾಗಿ ನೀವು ಕೇಳಿದ್ರಿ, ಇದು ಆ ಜಾಗದಲ್ಲಿ ಎಷ್ಟು ಸ್ಕ್ರ್ಯಾಪ್ ಬರುತ್ತೆ ಅನ್ನೋವಂಥ ಲಾಜಿಕ್ ಇರಬೇಕು. ಎಷ್ಟು ಜಾಗ ಇದೆ, ಆ ಬಿಲ್ಡಿಂಗ್ನ ಡೆಮಾಲಿಷನ್ ಮಾಡಿದ್ರೆ ಎಷ್ಟು ಸ್ಕ್ರ್ಯಾಪ್ ಜನ್ರೇಟ್ ಆಗುತ್ತೆ, ಅದು ಏನು ಕ್ವಾಂಟಿಟಿ ಇರ್ಬೋದು, ಏನು ಎವ್ಯಾಲ್ಯೂಷನ್ ಇರೋದು, ಪ್ರತಿಯೊಂದು ನಿಯಮಾನುಸಾರವಾಗಿ ಜಿಲ್ಲಾ ಮಟ್ಟದ ಕಮಿಟಿಯಿಂದ ಏನಿದೆ ಅದರ ಪ್ರಕಾರನೇ ಕ್ರಮ ವಹಿಸಲಿಕ್ಕೆ ಈಗಾಗಲೇ ನಾನು ರೈಟಿಂಗ್ನಲ್ಲಿ ಆದೇಶ ಮೊದಲೇ ಹಾಕಿದ್ದೆ. ಅದರ ಸೂಕ್ತವಾಗಿರುವಂಥ ಮಾಹಿತಿಯನ್ನು ಕೂಡ ಇಂಬರಹದ ಮುಖಾಂತರ, ಪತ್ರದ ಮುಖಾಂತರ ಎಲ್ಲರಿಗೂ ತಲುಪಿಸಿದ್ದೀನಿ. ಯಾರೆಲ್ಲ ಪ್ರಶ್ನೆ ರೇಸ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ರೈಟಿಂಗ್ನಲ್ಲೇ ಕೊಟ್ಟಿದ್ದೇನೆ. ಆಮೇಲೆ ಸಂಪೂರ್ಣ ವಿವರಣೆಗಳೊಂದಿಗೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೂ ಕೂಡ ಲಿಖಿತವಾಗಿ ಕಳಿಸಿದ್ದೇವೆ. ಸೊ ಹಾಗಾಗಿ ಭಾಳಷ್ಟು ನಾನು ಈಗಾಗಲೇ ಹೇಳ್ದಂಗೆ ಯಾವ ವಿಚಾರದ ಬಗ್ಗೆನೂ ಕೂಡ ವ್ಯಕ್ತಿ ಆಧಾರಿತವಾಗಿರುವಂಥ ಪ್ರತಿಭಟನೆಗಳು ಬಂದಾಗ ನಾವು ಅದಕ್ಕೆ ಸ್ಪಷ್ಟನೆ ಕೊಡ್ತಾ ಹೋದರೆ ಎಲ್ಲ ಒಂದು ಕಡೆ ಇದಿಲ್ಲ ಅನಿಸುತ್ತೆ. ಹಾಗಾಗಿ ಈ ವಿಷಯದ ಬಗ್ಗೆ ಹೆಚ್ಚಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ. ಬಿಕಾಸ್ ಜನರಿಗೂ ಕೂಡ ಗೊತ್ತಿರುತ್ತೆ ಎಲ್ಲ ಏನು, ಯಾಕೆ, ಹೇಗೆ ಅನ್ನುವಂಥದ್ದು. ಸೊ ಹಾಗಾಗಿ 100% ಯಾವುದೇ ಲೋಪದೋಷ ಇಲ್ಲದೆ ರೂಲ್ಸ್ ಪ್ರಕಾರ ರೂಲ್ಸ್ನ ಎತ್ತಿ ಹಿಡಿದು ಮಾಡೋವಾಗ ಇವೆಲ್ಲ ಚಾಲೆಂಜಸ್ಸು
ಸರ್ವೇ ಸಾಮಾನ್ಯ ಅದನ್ನು ಏನಿದೆ ಪ್ರೊಸೀಜರಲ್ ಆಸ್ಪೆಕ್ಟ್ಸು ಅದ್ರ ಪ್ರಕಾರನೇ ಮಾಡ್ಕೊಂಡು ನೋಡಿದ್ರಲ್ಲ ವೀಕ್ಷಕರೇ, ಮಂಡ್ಯ ಜಿಲ್ಲಾ ಪಂಚಾಯತಿ ಸಿಒ ಆದಂತಹ ನಂದಿನಿ ಅವರು ಅವರ ಕಾರ್ಯವೈಖರಿಯ ಕುರಿತಾಗಿ ಹಾಗೂ ಆಡಳಿತದಲ್ಲಿ ತರಬೇಕಾದಂತಹ ಪಾರದರ್ಶತೆ ಕುರಿತಾಗಿ ಹಾಗೂ ಅವರ ಕ್ಷೇತ್ರದಲ್ಲಿ ಮಾಡಬೇಕಾದಂತಹ ಒಂದಷ್ಟು ಯೋಜನೆಗಳ ಅನುಷ್ಠಾನಕ್ಕೆ ಅವರು ಯಾವ ರೀತಿ ಅವರು ಕಾರ್ಯಬದ್ಧರಾಗಿದ್ದಾರೆ ಅನ್ನೋದನ್ನು ಅವರ ಒಂದು ನಿಲುವನ್ನು ತಿಳಿಸಿದರು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆಗೆ ಸ್ಮಿತಾ ಸತ್ಯಪ್ರಕಾಶ್. ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.